ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆಸೆ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಬಾರಮ್ಮ. ಸಂಚಿಕೆ ತುಂಬ ಚೆನ್ನಾಗಿದೆ. ಸೊ ಯಾಕಂದರೆ ಶಾಂತಿಯವರು ಮೀನನ್ನು ಬೈಯೋದೇನು ಹೊಸ್ದಲ್ಲ, ಆದರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಪಾಪ ಕನಕನಿಗೆ ಆಪತ್ತು ಬಂದು ಒದಗಿದೆ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲೇ ಅರುಣ್ಗೆ ಈ ಸೂರ್ಯ ಮತ್ತು ಸೂರ್ಯ ಅವ್ರ ಫ್ಯಾಮ್ಲಿ ಅಂದರೆ ಅಷ್ಟು ಕಷ್ಟೇ. ಸೂರ್ಯ ಅಂದರೆ ಉರಿದು ಬೀಳ್ತಾನೆ. ಅಂಥದ್ರಲ್ಲಿ ಈ ಸೂರ್ಯನ ಮನೆ ಒಂದು ಫಂಕ್ಷನ್ಗೆ ಹೋಗ್ಬಿಟ್ಟು, ಸೊ ಒಂದು ಗಾಡಿ ತೊಗೊಂಡಿರ್ತಾರೆ, ಅದು ಪೂಜೆಗಂತ ಹೋಗ್ಬಿಟ್ಟು ಏನು ಮಾಡ್ತಾರೆ, ಒಬ್ಬರು ಕಳ್ಳಿ ಏನು ಮಾಡ್ತಾಳೆ, ತಾಳಿ ಸರನ ಕಿತ್ಕೊಂಡು ಹೋಗ್ತಾಳೆ. ಆ ತಾಳಿ ಸರ ಕಿತ್ಕೊಂಡು ಹೋದವಳು ಬೇರೆ ಯಾರೂ ಅಲ್ಲ, ಈ ಮೀನನ್ನು ಮನೆ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಆಗಿರ್ತಾರಲ್ವ, ಅಂದರೆ ಸುಳ್ಳು ಒಂದು ವೇಷ ಹಾಕ್ಕೊಂಡು ಬಂದು ನಿಮ್ಮ ಗಂಡನಿಗೆ ಅಪಾಯ ಇದೆ, ಮನೆಯಿಂದ ಆಚೆ ಹಾಕಬೇಕು ಅಂತ ಹೇಳಿರ್ತಾರಲ್ಲ, ಸೊ ಅವರೇ ಆಗಿರ್ತಾರೆ. ಸೊ ಅದಕ್ಕೆ ಬಂದು ಹೇಳ್ತಾರೆ, ಇಲ್ಲ ಅವರೊಬ್ಬರು ಸ್ವಾಮೀಜಿ ಅಂತ ಹೇಳಿದ್ರು ಕೂಡ ಶಾಂತಿ ನಂಬೋದಿಲ್ಲ. ಅಲ್ಲ ಕಣೆ ಶಾಂತಿ, ಎಲ್ಲಕ್ಕೂ ಮೀನನ್ನೇ ಹೊಣೆ ಮಾಡ್ತೀಯಲ್ಲೇ, ಇದರಲ್ಲಿ ಮೀನಂದೇನೇ ತಪ್ಪಿದೆ ಅಂದರೂ ಕೂಡ ಕೇಳೋದಿಲ್ಲ. ನೋಡು ಸಕ್ರೆ, ಈಗ ಅವರು ಸ್ವಾಮೀಜಿ ಅಲ್ಲ ಅಂತ ನಾನು ನಿಮ್ಮ ಹತ್ರ ಕರ್ಕೊಂಡ್ಬಂದು ಪ್ರೂವ್ ಮಾಡಿದ್ರೆ ಆಗ ನೀನೇ ಹೋಗಿ ಮೀನನ್ನು ಮನೆಗೆ ಕರ್ಕೊಂಡು ಬರ್ತೀಯ ಅಂತ ಹೇಳಿ ಈ ರೀತಿ ಮಾತುಕತೆಗಳು ಜೋರಾಗೆ ನಡೆಯುತ್ತೆ. ಆಯಿತು ಅಂತ ಹೇಳ್ತಾರೆ. ಇದು ಒಂದು ಕಡೆ ಆದರೆ, ಅದು ತಾಳಿ ಕಿತ್ಕೊಂಡೋಗಿರೋ ಕಳ್ಳಿ ಕೂಡ ಅವಳೇ ಆಗಿರೋದ್ರಿಂದ ಸೂರ್ಯ ಮತ್ತು ಮೀನಾ ಸ್ವಲ್ಪ ದೂರ ಹೋಗ್ತಾರೆ, ಅಂಗಡಿ ಹತ್ರ ಹೋಗ್ತಾರೆ. ಅಲ್ಲಿ CCTV ಕ್ಯಾಮ್ರಾದಲ್ಲಿ ನೋಡ್ತಾರೆ. ಸೊ ಆ ಕಳ್ಳಿ ಮುಖ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ. ಇವರೇ ರೀ ಈ ವಿಡಿಯೋನಾಗಿ ಅತ್ತೆಗೆ ತೋರಿಸೋಣ ಅಂತ ಹೇಳ್ತಾರೆ. ಇಲ್ಲ, ಇದನ್ನು ಆ ಸಕ್ಕರೆ ಒಪ್ಪೋದಿಲ್ಲ, ಯಾಕಂದರೆ ಇದು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾರೆ. ಯಾಕಂದರೆ ನಮ್ಮ ಮನೆ ದೇವ್ರ ಸತ್ತೆ ನಮಗೆ ಮಾತ್ರ ಗೊತ್ತಿರುತ್ತೆ, ಅಂದರೆ ನಮ್ಮ ಅಮ್ಮ ಏನು ಅನ್ನೋದು ನಮಗೆ ಗೊತ್ತಿರುತ್ತಲ್ವ, ಹಾಗೆ ಸೂರ್ಯನಿಗೆ ಅವ್ರ ತಾಯಿ ಏನು ಅನ್ನೋದು ಸೂರ್ಯನಿಗೆ ಗೊತ್ತಿರುತ್ತೆ. ಮೀನಾ ಸ್ವಲ್ಪ ಅವ್ರ ಅತ್ತೆನ ಜಾಸ್ತಿ ಇಲ್ಲ ಅತ್ತೆ ನಂಬೋದು ಅಂತ ಬಿಲೀವ್ ಮಾಡ್ತಾಳೆ. ಅಂದರೆ ಸೊಸೆಗಿಂತ ಮಗನಿಗೆ ಅಮ್ಮನ ಗುಣ ಏನು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಇಲ್ಲ, ಇದನ್ನು ನಮ್ಮ ಸಕ್ಕರೆ ನಂಬಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ನೋಡಿದಾಗ ಅಲ್ಲಿ ಪರ್ಸ್ ಬಿದ್ದಿರುತ್ತೆ, ಆ ಪರ್ಸಲ್ಲಿ ಅಡ್ರೆಸ್ ಇರುತ್ತೆ, ಆ ಕಳ್ಳರ ಅಡ್ರೆಸ್ ಕೂಡ ಇರುತ್ತೆ. ಸ್ವಾಮಿಯಾಗಿ ಮನೆಗೆ ಬಂದು ಬಹುಶಃ ಎಲ್ಲ ನುಡ್ದೋಗಿರ್ತಾಳಲ್ವ. ಸೊ ಅದನ್ನು ಹುಡುಕ್ತಾ ಹೋದಾಗ ಅದೇ ಒಂದು ಏರಿಯಾದಲ್ಲಿ ಅವ್ರ ಫ್ರೆಂಡ್ ಮನೆ ಕೂಡ ಇರುತ್ತೆ ಪಕ್ಕದಲ್ಲಿ. ಏನಿದು ಏನು ಎತ್ತ ಅಂತ ಕೇಳಿದಾಗ ಅವರು ಕೂಡ ಅವ್ರ ಬಗ್ಗೆ ಇಲ್ಲ, ಹಾಗಾಗ ಈ ರೀತಿ ನಡೀತಾ ಇರುತ್ತೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಅಲ್ಲಿ ಕಳ್ತನದ ಮಾಲ್ಗಳೆಲ್ಲ ಇಲ್ಲೇ ಶೇಲ್ ಆಗುತ್ತೆ ಅಂತ ಪ್ರತಿಯೊಂದನ್ನು ಹೇಳಿದಾಗ, ಅಲ್ಲಿ ಕೂಡ ಇಂತೆಲ್ಲ ಯಾಕೋ ಬಂದು ಮನೆ ಹಿಡ್ದಿದ್ಯಾ ನೀನು ಅಂತ ಕೇಳಿದಾಗ, ಏನಪ್ಪ ಮಾಡೋದು, ಕಡಿಮೆ ಬಾಡಿಗೆ, ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಏನ್ರಿ ಮಾಡೋದೀಗ ಅಂತ ಹೇಳಿದ ತಕ್ಷಣ ನಮ್ಮ ಸೂರ್ಯ ಗೊತ್ತಲ್ಲ, ಕಷ್ಟದಲ್ಲಿದ್ದರೂ ಜೋಕ್ ಮಾಡ್ತಾರೆ, ಖುಷಿಲಿದ್ದರೂ ಜೋಕ್ ಮಾಡ್ತಾರೆ, ಎಂಥ ಸಂದರ್ಭದಲ್ಲೂ ಕೂಡ ಜೋಕ್ ಮಾಡೋದಂತೂ ಬಿಡೋದಿಲ್ಲ. ನಾವಿಬ್ಬರು ಹೀರೋಯಿನ್ ಥರ ಇದ್ದೀವಲ್ವಾ, ಹೋಗಿ ಎಂಟ್ರಿ ಕೊಡೋಣ ಅಂತ ಹೇಳಿ ಅಲ್ಲ ಏನ್ರಿ ನೀವು ಈಗ ಮಾತಾಡ್ತಿದ್ರೆ, ನಿಮ್ಮ ತಮಾಷೆನ ಅಂತ ಮೀನಾ ಹೇಳ್ತಾಳೆ. ಸೊ ಒಟ್ಟಿನಲ್ಲಿ ಗಂಡ ಹೆಂಡತಿ ತುಂಬ ಖುಷಿಯಾಗಿರ್ತಾರೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಆ ಕೆಲಸ ಅಂತೂ ಅರ್ಧಕ್ಕೆ ಸ್ಟಾಪ್ ಮಾಡೋದಿಲ್ಲ, ಅದನ್ನು ಸಂಪೂರ್ಣವಾಗಿ ಮಾಡೇ ಮಾಡ್ತಾರೆ. ಸೊ ಈ ಕಡೆ ಈ ಕನಕನಿಗೆ ಅರುಣ್ ಸಿಕ್ಕಾಪಟ್ಟೆ ಬೈಯೋಕ್ಕೆ ಶುರು ಮಾಡ್ತಾನೆ. ನಿಮ್ಮ ಭಾವನಿಗೆ ಗಾಡಿ ತೊಗೊಳಕ್ಕೆ ದುಡ್ಡು ಕೊಟ್ಟ, ನೀನು ತಾಳಿ ಕೊಟ್ಟಿಯಾ ಅಂದಾಗ, ಇಲ್ಲ ರೀ ಕಳೆದೋಯ್ತು ಅಂದಾಗ, ಆ ಮನೆಯವ್ರು ಕಂಡ್ರೆ ನನಗೆ ಆಗೋದಿಲ್ಲ, ಅಂಥದ್ರಲ್ಲಿ ಆ ಫಂಕ್ಷನ್ಗೆ ಹೋಗಿ ತಾಳಿ ಬೇರೆ ಕಳ್ಕೊಂಡಿದ್ಯಾ, ಅದು ಏನಂತಂದರೆ ನನ್ನ ಅಮ್ಮ ಮಾಡಿಸ್ಕೊಟ್ಟಿರೋ ತಾಳಿನ ನಮ್ಮನೂ ಕಳ್ಕೊಂಡಿದ್ದೀನಿ, ಈಗ ಅದನ್ನು ಕಳ್ಕೊಂಬಂದಿದ್ಯಾ ನೀನು, ಗಂಡ ಇರಬೇಕಾದ್ರೇ ತಾಳಿ ಬಿಟ್ಟು ಬಂದಿದ್ಯಾ ನೀನು ಅಂತ ಹೇಳಿ ತುಂಬ ಜೋರಾಗಿ ಜಗಳ ಮಾಡಿ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಆಗ ಕನಕ ಹೇಳ್ತಾಳೆ, ನಾನು ತಗೊಳ್ತೀನಿ ನೀವು ಬೇಡ ಅಂದಾಗ, ನೀನು ತಗೊಳ್ತೀಯ, ದುಡ್ಡೆಲ್ಲ ಕಣೆ ಮುಖ್ಯ, ನಮ್ಮಮ್ಮ ಕೊಡಿಸಿರೋದು ಅಂತ ಹೇಳಿ ಅವರು ಸಿಕ್ಕಾಪಟ್ಟೆ ಕನಕನಿಗೆ ಹಿಂಸೆ ಕೊಡೋಕ್ಕೆ ಶುರು ಮಾಡ್ತಾರೆ. ಈ ಕಡೆ ಮಂಜಾ ತಾಯಿ ಕೂಡ ಮನೇಲಿ ಯೋಚನೆ ಮಾಡ್ತಿರ್ತಾರೆ. ಅಳಿಯಂದ್ರು ಕನಕನ ತಾಳಿ ಬೇರೆ ಕತ್ಕೊಂಡೋಗಿದ್ರೆ ಕಳ್ಳರು, ಅಳಿಯಂದ್ರು ಏನಂತಾರೋ ಏನೋ, ಕನಕನ ಸ್ಥಿತಿ ಹೇಗಿದೆಯೋ ಏನೋ ಅನ್ನೋಷ್ಟಾಗಲೇ ಕನಕ ಕೂಡ ಅಲ್ಲಿಗೆ ಅಳ್ತಾ ತವ್ರ ಮನೆಗೆ ಬಂದೇ ಬಿಡ್ತಾಳೆ. ಈ ಕಡೆ ಸೂರ್ಯ ಮೀನಾ ಆ ಕಳ್ಳರನ್ನ ಹಿಡಿಯೋಕೆ ಹೋಗಿದ್ದಾರೆ. ಹಾಗಾದರೆ ಆ ಕಳ್ಳರು ಸಿಗ್ತಾರಾ, ಯಾವ ವೇಷ ಹಾಕ್ಕೊಂಡು ಹೋಗ್ತಾರೆ ನಮ್ಮ ಸೂರ್ಯ ಮೀನಾ. ಇನ್ನು ಮನೆಗೆ ಬಂದಿರತಕ್ಕಂಥ ತಾರ, ಯಾಕಂದರೆ ಇವು ಚಿಕ್ಕ ವಯಸ್ಸಾಗಿಂದನೂ ಏನಂತಂದರೆ ಮನೋಜನಿಗೆ ಒಂದು ಅಭ್ಯಾಸ ಇದೆ, ಲೊಟ್ಟೆ ಅನ್ನೋದು. ಈ ಮನೋಜನ ವೇಷಭೂಷಣೆ ಮಾತು ಕೇಳಿ ಲೊಟ್ಟೆ ಅನ್ನೋ ಶಬ್ದನಾದರೂ ಕೇಳಿ ತಾರನ್ಗೇನಾದರೂ ಚೈಲ್ಡ್ಹುಡ್ ಮೆಮೊರಿ ವಾಪಸ್ ಆಗುತ್ತಾ, ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಸದ್ಯಕ್ಕಂತೂ ಇಷ್ಟು ಟ್ವಿಸ್ಟ್ಗಳಿದೆ. ಒಂದು, ಸೂರ್ಯ ಮೀನಾ ಕಳ್ಳರನ್ನ ಹಿಡಿಬೇಕು, ಈ ಕಡೆ ಕನಕ ಜೀವನ ಸುದ್ದು ಮಾಡಬೇಕು, ಮತ್ತು ಅವರು ಸ್ವಾಮೀಜಿ ಅವರು ಸುಮ್ಮನೆ ಬಂದು ಈ ಥರ ದುಡ್ಡಿನ ಆಸೆಗೋಸ್ಕರ ಮೀನನ ಮನೆಯಿಂದ ಆಚೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಮೀನನ ಮನೆಗೆ ವಾಪಸ್ ಕರ್ಕೊಂಬರ್ಬೇಕು ನಮ್ಮ ಶಾಂತಿಯವರು, ಅದೊಂದು ಪ್ರೂವ್ ಮಾಡಬೇಕು. ಅರುಣ್ ಮತ್ತು ಕನಕನೂ ಒಂದು ಮಾಡಬೇಕು. ಜೊತೆಗೆ ಏನಪ್ಪ ಅಂತಂದರೆ ತಾರನಿಗೆ ಓಲ್ಡ್ ಮೆಮೊರಿ ಏನಾದರೂ ನೆನಪು ಬರುತ್ತಾ ಅನ್ನೋದು. 3 ಟ್ವಿಸ್ಟ್ಗಳಿದ್ದಾವೆ. ಆ 3 ಟ್ವಿಸ್ಟ್ಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.